ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಗೋಮಾತೆ ಮೇಲೆ ಕಾಮುಕನೋರ್ವ ಅಟ್ಟಹಾಸ ಮೆರೆದಿರುವಂತಹ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಮುಕ ತನ್ನ ಕಾಮ ತೃಷೆಯನ್ನ ತೀರಿಸಿಕೊಳ್ಳೋದಕ್ಕೆ ಗೋಮಾತೆಯನ್ನ ಗುರಿಯಾಗಿಸಿಕೊಂಡು ಗೋಮಾತೆ ಮೇಲೆ ಅತ್ಯಾಚಾರ ಎಸಗಿರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಂತೆಂಥ ಮನುಷ್ಯರಿರ್ತಾರೋ ಅಂತ ಅನಿಸ್ಬಿಡುತ್ತೆ. ಹಾನಗಲ್ ತಾಲೂಕಿನ ಕಾಡ್ಶೆಟ್ಟಿಹಳ್ಳಿನಲ್ಲಿ ನಡೆದಿರುವಂಥ ಘಟನೆ ಇದು. ರಸ್ತೆ ಬದಿ ಒಂದು ಹಸು ನಿಂತಿರುತ್ತೆ. ಇವನು ಕಾಮತೃಷೆ ತೀರಿಸ್ಕೊಳ್ಳೋದಕ್ಕೆ ಆ ಹಸುವಿನ ಮೇಲೆ ಅತ್ಯಾಚಾರ ಮಾಡ್ತಾನೆ. ಹಸುವನ್ನ ಬೇರೆ ರೀತಿ ಬಳಸ್ಕೋತಾನೆ. ಹಾವೇರಿ ಜಿಲ್ಲೆಯಲ್ಲಿ ನೋಡಿ ದೃಶ್ಯಗಳು ಈ ರೀತಿನಲ್ಲಿ ಮಾಡ್ತಾ ಇದ್ದಾನೆ ಕಾಮುಕ. ಇಂಥ ಮನುಷ್ಯರು ಹೆಂಗಿರ್ತಾರಪ್ಪ, ಇಂಥವರೆಲ್ಲ ಎಲ್ಲಿದ್ರು ಇಷ್ಟು ದಿನ ಏನು ಮಾಡ್ತಿದ್ರು? ಭಯ ಇಲ್ಲ. ಆ ಕಾಮ ತೃಷೆ ಅನ್ನೋದನ್ನು ತೀರಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ನಾವು ರೆಡಿ. ನೋಡೋದಕ್ಕೆ ಸ್ವಲ್ಪ ವಯಸ್ಸಾದ ವ್ಯಕ್ತಿ ಥರ ಕಾಣ್ತಿದ್ದಾನೆ ದೂರದಿಂದ ನೋಡೋದಕ್ಕೆ. CCTV ದೃಶ್ಯಗಳಲ್ಲಿ ಭಾಳ ಸ್ಪಷ್ಟವಾದ ಚಿತ್ರಣ ಇಲ್ಲ, ಅಥವಾ ಇಂತಿಷ್ಟೇ ವರ್ಷ ಅಂತ ಹೇಳೋದಕ್ಕಂತೂ ಸಾಧ್ಯ ಆಗಲ್ಲ. ಅಂಥ ವ್ಯಕ್ತಿ ಗೋಮಾತೆ ಮೇಲೆ ಅತ್ಯಾಚಾರ ಎಸಗಿರುವಂಥ ದೃಶ್ಯ CCTV ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಹಾಡಹಗಲೇ ಜನ ಓಡಾಡ್ತಿದ್ದಾರೆ, ಆ ಕಡೆ ಈ ಕಡೆ ಜನ ಓಡಾಡೋ ಸಂದರ್ಭದಲ್ಲೇ ಈ ಕಾಮುಕ ಗೋಮಾತೆ ಮೇಲೆ ತನ್ನ ಕಾಮ ದೃಷ್ಟಿ ಬೀರಿದ್ದಾನೆ. ಗೋಮಾತೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. CCTV ಒಂದು ಸೆರೆ ಆಗಿರಲಿಲ್ಲ ಅಂತಂದರೆ ಈ ಘಟನೆ ಗೊತ್ತೇ ಆಗ್ತಿರಲಿಲ್ಲ. ಸದ್ಯ ಬಹಳ ವ್ಯಾಪಕ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ ಮತ್ತು ಪ್ರಕರಣ ಕೂಡ ದಾಖಲಾಗಿದೆ ಹಾನಗಲ್ ತಾಲೂಕಿನ ಆಡೂರು ಪೊಲೀಸ್ ಠಾಣೆಯಲ್ಲಿ. ಗೋಮಾತೆ ಅಂದರೆ ದೇವರು. ಗೋವಿನ ದೇಹದಲ್ಲಿ 33 ಕೋಟಿ ದೇವತೆಗಳು ವಾಸಿಸ್ತಾರೆ. ಕಾಮಧೇನು, ಬೇಡಿದ್ದನ್ನೆಲ್ಲ ಕೊಡುವಂಥ ಕಾಮಧೇನು ಅವಳು ಅಂತ ನಾವು ಮಾತಾಡ್ತಾ ಇರ್ತೀವಿ. ಆದರೆ ಅಂಥ ಕಾಮಧೇನುವೆ ಮೇಲೆ, ಅಂದರೆ ತಾಯಿ ಮೇಲೆ ಈ ರೀತಿಯ ದೃಷ್ಟಿಯನ್ನು ಹಾಕೋದಕ್ಕೆ ಮನುಷ್ಯನೊಬ್ಬನಿಗೆ ಸಾಧ್ಯನಾ? ತಾಯಿ ಅಂತ ಪೂಜಿಸುವಂಥ ಗೋವಿನ ಮೇಲೆ ಇಂಥ ದೃಷ್ಟಿ ಹಾಕೋದಕ್ಕೆ ಸಾಧ್ಯನಾ? ಅವನು ಮನುಷ್ಯನೇ ಅಲ್ಲ ಅಂತಂದಾಗ ಸಾಧ್ಯ ಆಗುತ್ತೇನೋ? ವೀರೇಶ್ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನಾವು ಗೋಮಾತೆ ಅಂತ ಕರಿತೀವಿ, ತಾಯಿ ಅಂತ ಕರಿತೀವಿ. ಮಗುವೊಂದು ತಾಯಿ ಎದೆ ಹಾಲು ಬಿಟ್ಟರೆ ಈ ಗೋಮಾತೆ ಹಾಲೇ ಕುಡಿಯೋದು. ಅಂಥ ಗೋಮಾತೆಯನ್ನು ಇಂಥ ದೃಷ್ಟಿಯಲ್ಲಿ ನೋಡೋ ವ್ಯಕ್ತಿಗಳೆಲ್ಲ ಇದ್ದಾರಲ್ಲ ಹಾವೇರಿಯಲ್ಲಿ ಅಂತ. ಏನು ಅವನು ಮಾನಸಿಕ ಅಸ್ವಸ್ಥನ ಅಥವಾ ಮಾನಸಿಕವಾಗಿ ಸ್ವಾಸ್ಥ್ಯನಾಗಿದ್ದು ಇಂಥ ಕೃತ್ಯ ಮಾಡಿದಾನ? ಏನು ಮಾಹಿತಿ ಇದೆ ಈ ಬಗ್ಗೆ? ಏನಂದ್ರೆ ಹಿಂದೂಗಳ ಪ್ರಕಾರ ಏನು ಹಸು ಏನಿದೆ, ಆ ಹಸು ದೇವಾನು ದೇವತೆಗಳ ಒಂದು ಪ್ರತಿ ಸ್ವರೂಪ ಅಂತಾನೆ ಕಾಣ್ತಾರೆ. ಯಾಕಂದ್ರೆ ಅದು ಸಾಕಷ್ಟು ಕಾಮಧೇನು ರೂಪದಲ್ಲಿ ಜನರಿಗೆ ಏನು ಎಲ್ಲಾ ರೀತಿಯಾದಂತ ಒಂದು ವಿಚಾರಗಳಲ್ಲಿ ಈ ಹಸು ಒಳ್ಳೇದು ಮಾಡ್ತಾ ಇದ್ರೆ, ಇಂಥ ಮನುಷ್ಯನು ಅದನ್ನ ಬಳಸ್ಕೊಂಡೇ ಮತ್ತೆ ಅದರ ಮೇಲೇನೆ ಈ ತರ ಆದಂತ ಹೀನ ಕೃತ್ಯ ನಡೆದಿರುವಂತಹ ಒಂದು ಘಟನೆ ಹಾನಗಲ್ ತಾಲೂಕಿನ ಕಾಡ್ಶೆಟ್ಟಿಹಳ್ಳಿಯಲ್ಲಿ ನಡೆದಿರುವಂತದ್ದು. ಅದರಲ್ಲೂ ಕೂಡ ಆ ಮಠದ ಒಂದು ಮಠದ ಒಂದರಲ್ಲಿ ಇರ್ತಕ್ಕಂತ ಏನ್ ಹಸು ಇದೆ, ಆ ಹಸುವಿನ ಮೇಲೆ ಈ ರೀತಿಯಾದಂತ ಒಂದು ವಿಕೃತಿಯನ್ನ ಮೆರೆದಿರುವಂತ ಒಂದು ವೃದ್ಧ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈತ ಸಾಕಷ್ಟು ಕೂಡ ಈ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದ. ಅದರಲ್ಲೂ ಕೂಡ ಇದು ಮೊನ್ನೆ ಕೂಡ ಈ ರೀತಿಯಾದಂತ ಘಟನೆ CCTVಲಿ ಇದೀಗ ಸೆರೆಯಾಗಿರುವಂತದ್ದು. ಈ ಬಗ್ಗೆ ಕೂಡ ಸಾಕಷ್ಟು ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಆತನ ವಿರುದ್ಧ ಒಂದು ದೂರನ್ನ ದಾಖಲಿಸಿಕೊಂಡಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಇದಾಗಿ ವಿಚಾರಣೆ ನಡೆಸಿ ಆತನನ್ನ ಬಂಧನಕ್ಕೆ ಒಳ ಮಾಡಿರುವಂತದ್ದು. ಆದ್ರೆ ಈ ರೀತಿಯಾದಂತ ಒಂದು ವಿಕೃತಿ ನಿಜಕ್ಕೂ ಮನುಷ್ಯನನ್ನ ನಾಚಿಕೆಗೇಡು ಮಾಡುವಂತ ಸಂಗತಿ ಆಗಿರುವಂತದ್ದು. ಯಾಕಂದ್ರೆ ಪ್ರತಿ ಸಾರಿ ಕೂಡ ಈ ರೀತಿಯಾದಂತ ಏನು ಗೋವಿನ ಮೇಲೆ ನಡ್ತಕ್ಕಂತ ಹತ್ಯೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಾದಂತ ಒಂದು ಹಿಂಸೆ ಕೃತ್ಯಗಳನ್ನ ಕೂಡ ನಾವು ನೋಡ್ತಾನೆ ಇದೀವಿ. ಅದಾಗಿ ಹೊರತಾಗಿ ಈ ರೀತಿಯಾದಂತ ಒಂದು ಹೊಸದಾದ ಕೃತ್ಯ ಬೆಳಕಿಗೆ ಬಂದಿರೋದು ನಿಜಕ್ಕೂ ನಾಚಿಕೆಗೇಡಿತನ ಅಂತ ಹೇಳ್ಬೋದು. ಯಾಕಂದ್ರೆ ಮನುಷ್ಯನು ಮಾಡುವಂತ ಈ ಕೃತ್ಯ ನಿಜಕ್ಕೂ ಅಲ್ವೇ ಅಲ್ಲ. ಯಾಕಂದ್ರೆ ಮೂಕ ಪ್ರಾಣಿಗಳ ಮೇಲೆ ಈ ರೀತಿಯಾದಂತ ಒಂದು ವಿಕೃತವಾಗಿ ನಡ್ಕೊಂಡಿರೋದು ಮಾತ್ರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶವನ್ನ ಕೇಳಿ ಬಂದಿರುವಂತದ್ದು. ಅದರಲ್ಲೂ ಕೂಡ ಇದು ಈಗ ಅನ್ಯ ಕೋಮಿನ ವ್ಯಕ್ತಿಯನ್ನು ಬೇರೆ ಒಂದು ವಿಚಾರ ಇದರಲ್ಲಿ ಇದೀಗ ಇರುವಂತದ್ದು. ಹೀಗಾಗಿ ಸಾಕಷ್ಟು ಈ ಒಂದು ಘಟನೆ ನಿಜಕ್ಕೂ ಜನರನ್ನ ಒಂದು ತಲ್ಲಣಗೊಳಿಸುವಂತ ಒಂದು ವಿಚಾರಣೆ ಆಗಿರುವಂತದ್ದು. ಯಾಕಂದ್ರೆ ಈ ರೀತಿಯಾದಂತ ಒಂದು ಘಟನೆ ಯಾವತ್ತೂ ಕೂಡ ಕೇಳಿರಲ್ಲ. ಆದ್ರೆ ಇದು ಒಂದು ಹೊಸದಾಗಿ ಈ ರೀತಿಯಾದಂತ ಘಟನೆಯನ್ನ ಜನರು ಇದೀಗ ನೋಡ್ತಾ ಇರೋದು ಮಾತ್ರ ಶೇಮ್ ಅಂತಾನೆ ಹೇಳ್ಬೋದು. ಪ್ರಣತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.